ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗೃಹಲಕ್ಷ್ಮಿಯ ಬಗ್ಗೆ ಶಾಕ್. ನಿಯಮಗಳ ಕಟ್ಟುನಿಟ್ಟಿನ ಪರಿಶೀಲನೆ ನೆಪದಲ್ಲಿ ಬರೋಬ್ಬರಿ 4 ಲಕ್ಷಕ್ಕೂ ಅಧಿಕ ಮಹಿಳೆಯರು ಲಿಸ್ಟ್ನಿಂದಾನೇ ಔಟ್ ಆಗಿದ್ದಾರೆ. ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಅಂತ ಕಾಯ್ತಾ ಕೂತಿದ್ದಂತಹ ಲಕ್ಷಾಂತರ ತಾಯಂದಿರಿಗೆ ತೀವ್ರ ನಿರಾಸೆಯಾಗಿದೆ. ಮೃತರ ಖಾತೆಗೆ ಹಣ, ಟ್ಯಾಕ್ಸ್ ಪಾವತಿದಾರರಿಗೂ ಸೌಲಭ್ಯ, ದುರುಪಯೋಗದ ಆರೋಪಗಳ ನಡುವೆ ಸರ್ಕಾರದ ಹೊಸ ಪ್ಲಾನ್ ಜಾರಿಗೆ ತರುವುದಕ್ಕೆ ಸಜ್ಜಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಡಿಕೆ ಸರ್ಕಾರದಿಂದ ರಿಫ್ರೆಶ್ ಅಸ್ತ್ರ. ರಾಜ್ಯಾದ್ಯಂತ 4,30,000 ಅನರ್ಹರು ಪಟ್ಟಿಯಿಂದ ಔಟ್. ಗೃಹಲಕ್ಷ್ಮಿ ಯೋಜನೆಗೆ ಭಾರಿ ದೊಡ್ಡ ಮಟ್ಟದ ಸರ್ಜರಿ ಮಾಡೋಕೆ ಸರ್ಕಾರ ಪ್ಲಾನ್ ರೆಡಿ ಮಾಡ್ತಿದೆ. ಯಾಕಂದ್ರೆ ಕಣ್ಣಿಗೆ ಕಾಣದ ದೊಡ್ಡ ಹಗರಣ ಬೆಳಕಿಗೆ ಬಂದಿದೆ. ಅಕ್ರಮವಾಗಿ ಯೋಜನೆ ದುರುಪಯೋಗ ಮಾಡಿಕೊಳ್ತಾ ಇರೋರಿಗೆ ಶಾಕ್ ಕೊಡೋಕೆ ಡಿಕೆ ಸರ್ಕಾರ ಮತ್ತು ಸಿದ್ದರಾಮಯ್ಯ ಟೀಮ್ ಈಗ ರೀಸ್ಟಾರ್ಟ್ ಅಸ್ತ್ರವನ್ನ ಪ್ರಯೋಗ ಮಾಡೋಕೆ ಹೊರಟಿದೆ. ಇಡೀ ಯೋಜನೆಯನ್ನ ರಿಫ್ರೆಶ್ ಮಾಡಿ ಸದ್ಯ ಚಾಲ್ತಿಯಲ್ಲಿರೋ ಲಿಸ್ಟ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಮೊದಲಿನಿಂದ ಹೊಸದಾಗಿ ಅರ್ಜಿ ಕರೆಯೋಕೆ ಗಂಭೀರ ಚಿಂತನೆ ನಡೆಸ್ತಾ ಇದೆ. ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಜಮೆಯಾಗ್ತಾ ಇರೋ ಈ ಯೋಜನೆ ಈಗ ಭಾರೀ ಪರಿಷ್ಕರಣೆಯ ಹಂತಕ್ಕೆ ಬಂದಿದೆ. ಸರ್ಕಾರದ ಕಟ್ಟುನಿಟ್ಟಿನ ಪರಿಶೀಲನೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ 4,30,000ಕ್ಕೂ ಹೆಚ್ಚು ಮಹಿಳೆಯರು ಅನರ್ಹರ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 18,000 ಫಲಾನುಭವಿಗಳು ಪಟ್ಟಿಯಿಂದ ಹೊರಬಿದ್ದಿದ್ದಾರೆ. ಬೆಂಗಳೂರು ದಕ್ಷಿಣದಲ್ಲಿ ಬರೋಬ್ಬರಿ 2,08,030 ಮಂದಿ ಪಟ್ಟಿಯಿಂದ ಹೊರಬಿದ್ದಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ 12,637 ಮಹಿಳೆಯರನ್ನ ಲಿಸ್ಟ್ನಿಂದ ಹೊರಗಿಡಲಾಗಿದೆ. ದಕ್ಷಿಣ ಕನ್ನಡದಲ್ಲಿ 9,000, ಶಿವಮೊಗ್ಗದಲ್ಲಿ 8,114, ಕಲಬುರಗಿಯಲ್ಲಿ 7,978, ಕೊಪ್ಪಳದಲ್ಲಿ 7,200, ಉತ್ತರ ಕನ್ನಡದಲ್ಲಿ 6,380, ಹಾವೇರಿಯಲ್ಲಿ 6,346, ಧಾರವಾಡದಲ್ಲಿ 6,397, ಬಳ್ಳಾರಿಯಲ್ಲಿ 4,225, ದಾವಣಗೆರೆಯಲ್ಲಿ 4,000, ಉಡುಪಿಯಲ್ಲಿ 2,800, ಕೊಡಗಿನಲ್ಲಿ 2,687, ರಾಯಚೂರಿನಲ್ಲಿ 1,854, ಗದಗ್ನಲ್ಲಿ 1,231, ಬಾಗಲಕೋಟೆಯಲ್ಲಿ 524 ಮಂದಿಯ ಹೆಸರನ್ನ ತೆಗೆದುಹಾಕಲಾಗಿದೆ. ಈ ಕಳೆದ 3 ವರ್ಷಗಳಲ್ಲಿ ಮುಖ್ಯಮಂತ್ರಿ ಬದಲಾಗಿದ್ದಾರೆ. ಸಿದ್ದರಾಮಯ್ಯನವರು ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಆದರೆ ಜನರ ಬವಣೆಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಮತ್ತು ಅವರು ಈ ಗ್ಯಾರಂಟಿಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ನನಗನ್ಸುತ್ತೆ ಪ್ರಾರಂಭದಲ್ಲಿ 23ರಲ್ಲಿ ಅವರು ಭರವಸೆಯನ್ನು ನೀಡಿ ಅಧಿಕಾರಕ್ಕೆ ಬಂದಾಗಲೇ ಅವ್ರಿಗೆ ಅಂದಾಜಿರಲಿಲ್ಲ. ಇದಕ್ಕೆ ಹಣ ಎಲ್ಲಿಂದ ತರ್ತೀವಿ, ಹೇಗೆ ಇದನ್ನು ನಿರ್ವಹಣೆ ಮಾಡ್ತೀವಿ ಅನ್ನೋ ಅಂದಾಜು ಅವ್ರಿಗಿರಲಿಲ್ಲ. ಅದು ಹಾಗೇ ಮುಂದುವರೆದಿದೆ. ಈಗ ಬಸ್ಗಳೇ ಸರಿಯಾಗಿ ಹೋಗಲ್ಲ, ಜನನೂ ಸರಿಯಾಗಿ ಇದು ಬರ್ತಾ ಇಲ್ಲ. ಯುವ ನಿಧಿ ಆಲ್ಮೋಸ್ಟ್ ಅದಕ್ಕೆ ತಿಥಿ ಮಾಡಿ ಆಯಿತು. ಈ ಎಲ್ಲ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದರೆ ಇವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈಗಾಗಲೇ ದುಂಡಾವರ್ತಿ ಮಾಡಿ ಈಗ ಜನರಿಗೆ ದುಡ್ಡು ತಲುಪಬಾರ್ದು ಮತ್ತು ಕೊಟ್ಟಂಗೂ ಆಗಬೇಕು. ಅದರಿಂದ ಲಕ್ಷಾಂತರ ಜನರನ್ನ ತೆಗೆದು ಈ ರೀತಿ ಆ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಅರ್ಜಿ ಹಾಕಿದ್ರೆ ಸಾಕು, ಎಲ್ಲರ ಖಾತೆಗೂ ಹಣ ಬರುತ್ತೆ ಎನ್ನುವಂಥ ವಾತಾವರಣವಿತ್ತು. ಆದರೆ ಈಗ ಸರ್ಕಾರ ನಿಯಮಗಳನ್ನ ಬಿಗಿಗೊಳಿಸಿದೆ. ಫಲವಾಗಿ ಸಾವಿರಾರು ಮಹಿಳೆಯರು ಯೋಜನೆಯಿಂದ ಹೊರಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಮಧ್ಯೆ ಸರ್ಕಾರಕ್ಕೆ ಮತ್ತೊಂದು ದೊಡ್ಡ ತಲೆನೋವು ಎದುರಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ದುರುಪಯೋಗದ ಆರೋಪಗಳು ಒಂದೊಂದಾಗಿ ಹೊರಬರ್ತಾ ಇವೆ. ಮೃತ ಮಹಿಳೆಯರ ಖಾತೆಗೂ ಹಣ ಜಮೆಯಾಗ್ತಿದೆಯಂತೆ. ಮೃತರ ಹೆಸರಿನಲ್ಲೇ ಕೋಟ್ಯಂತರ ರೂಪಾಯಿ ಹೋಗಿದೆಯಂತೆ. ಆ ಹಣವನ್ನ ಸಂಬಂಧಿಕರು ಪಡೆಯುತ್ತಿದ್ದಾರೆ ಎನ್ನುವಂಥ ಆರೋಪವೂ ಕೇಳಿಬಂದಿದೆ. ರಾಜ್ಯದಲ್ಲಿ ಸುಮಾರು 1,95,000 ಮೃತ ಮಹಿಳೆಯರ ಖಾತೆಗೆ ಹಾಗೆ 1,98,000 ತೆರಿಗೆದಾರರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆಯಾಗಿದೆಯಂತೆ. ಒಟ್ಟು 128 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವರ್ಗಾವಣೆಯಾಗಿದೆ ಎಂಬ ಮಾಹಿತಿ ಸರ್ಕಾರದ ಗಮನಕ್ಕೆ ಬಂದಿದೆ. ಆದಾಯ ತೆರಿಗೆ ಪಾವತಿಸುವವರು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಹೊಡೆತ ಬೀಳ್ತಿದೆ ಎನ್ನಲಾಗ್ತಿದೆ. ಹೀಗಾಗಿ ಈಗ ಸರ್ಕಾರ ಮೇಜರ್ ಸರ್ಜರಿಗೆ ಮುಂದಾಗಿದೆ.
ಸದ್ಯದ ಫಲಾನುಭವಿಗಳ ಪಟ್ಟಿಯನ್ನ ಮರುಪರಿಶೀಲನೆ ಮಾಡೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಹೊಸದಾಗಿ ಅರ್ಜಿ ಆಹ್ವಾನಿಸಿ ಗೃಹಲಕ್ಷ್ಮಿ ಯೋಜನೆಯನ್ನ ರೀಸ್ಟಾರ್ಟ್ ಮಾಡುವ ಬಗ್ಗೆಯೂ ಚಿಂತನೆ ನಡೀತಾ ಇದೆ. ಬಯೋಮೆಟ್ರಿಕ್ ಕಡ್ಡಾಯ, ಜೀವಿತಾವಧಿ ಪ್ರಮಾಣ ಪತ್ರ ಕಡ್ಡಾಯ, ಫಲಾನುಭವಿಗಳ ಮರು ನೋಂದಣಿ, ಇಂತಹ ಹಲವು ಆಯ್ಕೆಗಳು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿವೆ. ಇವತ್ತು ಸೈಂಟಿಫಿಕ್ ಆಗಿ ಅದನ್ನ ಯಾವುದೇ ರೀತಿ ಸ್ಟಡಿ ಮಾಡ್ದೇನೆ ಈ ರೀತಿ ಏಕಾಏಕಿ 4,30,000 ಆ ತಾಯಂದ್ರನ್ನ ಪಟ್ಟಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ಅದು ಅಕ್ಷಮ್ಯ ಅಪರಾಧ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಸಚಿವರಲ್ಲೂ ಕೂಡ ನಾನು ಆಗ್ರಹ ಪಡಿಸ್ತೇನೆ, ಈ ರೀತಿ ಹುಡುಗಾಟಿಕೆ ಮಾಡೋದನ್ನು ಬಿಟ್ಟು, ಅವ್ರು ಯಾರು ಭಿಕ್ಷುಕರಲ್ಲ, ಸರ್ಕಾರ ನಿಮ್ಮ ಕರ್ತವ್ಯ ಇದೆ, ನೀವೇ ಕೊಟ್ಟಿರ್ತಕ್ಕಂಥ ಯೋಜನೆ ಅದು. ಒಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಈಗ ರೀಸೆಟ್ ಬಟನ್ ಒತ್ತುವ ಚಿಂತನೆ ನಡೀತಾ ಇದೆ. ಯಾರು ಉಳಿತಾರೆ, ಯಾರ ಪಟ್ಟಿಯಿಂದ ಔಟ್ ಆಗ್ತಾರೆ, ಹೊಸ ಅರ್ಜಿ ಪ್ರಕ್ರಿಯೆ ಬರುತ್ತಾ, ಗೃಹಲಕ್ಷ್ಮಿಯರ ಮುಂದಿನ ಭವಿಷ್ಯ ಏನು ಅನ್ನೋದಕ್ಕೆ ಸರ್ಕಾರದ ಅಂತಿಮ ನಿರ್ಧಾರವೇ ಉತ್ತರವನ್ನ ಕೊಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.